ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ಯಾಚುಲರ್ಸ್ ಬಿರಿಯಾನಿ ಮಾಡೋಣ. ಯಾಕಂದರೆ ಅವರು ಔಟ್ಸೈಡ್ ಹೋಗಿ ಬಂದು ಏನೂ ಮಾಡೋಕ್ಕೆ ಗೊತ್ತಿದ್ದಾಗ ಅರ್ಜೆಂಟಾಗಿ ವಿತಿನ್ 10 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು. ಇವಾಗ ಎಲ್ಲಾದರೂ ಔಟ್ಸೈಡ್ ಹೋಗಿ ನಾವು ಬಿರಿಯಾನಿ ತಿನ್ನಬೇಕು ಅನ್ನಿಸ್ದಾಗ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಂತ ಬ್ಯಾಚುಲರ್ಸ್ ಬಿರಿಯಾನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಪಲಾವ್ ಎಲೆ, ಚಕ್ಕೆ, ಲವಂಗ, ಹೂವು ಮತ್ತು ಕಸ್ತೂರಿ ಮೇಥಿ, ಸೋಂಕಾಳು, ಏಲಕ್ಕಿ ಮತ್ತು ಪೇಸ್ಟು ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಎಣ್ಣೆ. ಈಗ ನಾವು ಚಿಕನ್ ಬೇಯಿಸ್ಕೊಂಡಿದ್ದೀರಿ. ಯಾಕಂದರೆ ಅದು ದೊಡ್ಡ ಬಾಯ್ಲರ್ ಆಗಿರೋದ್ರಿಂದ ಒಂದು ವಿಸಿಲ್ ಹಾಕ್ಸ್ಕೊಂಡು ಅರಿಶಿನ, ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಮಸಾಲೆ, ಧನಿಯಾ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಪಲಾವ್ ಐಟಮ್ ಹಾಕ್ತಾಯಿದ್ವಿ. ಅಂದರೆ ಫಸ್ಟೇ ಎತ್ತಿಟ್ಕೊಂಡಿದ್ರಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಸೋಂಪು ಕಸ್ತೂರಿ ಮೇಥಿ ಇವೆಲ್ಲ ಎತ್ತಿಟ್ಟಿರ್ತೀರಲ್ಲ, ಇದನ್ನೆಲ್ಲ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬಿಸಿ ಬಂದಮೇಲೆ ಇದನ್ನೆಲ್ಲ ಹಾಕಬೇಕು. ಏಲಕ್ಕಿ ಎಲ್ಲ ಹಾಕಬೇಕು. ಯಾಕಂದರೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಒಂದು ಪಲಾವ್ ಆಗಿರಲಿ, ಬಿರಿಯಾನಿ ಆಗಿರಲಿ, ಏನಿಗೆ ಆಗಿರಲಿ, ಇದು ಹಾಕಿರೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರ್ತೈತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಅದು ಫ್ಲೇವರ್ ಬರೋ ಫ್ಲೇವರ್ಗೆ ನಮಗೆ ಟೇಸ್ಟಿಯಾಗಿರುತ್ತೆ. ಇವಾಗ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನೀವು ಈರುಳ್ಳಿ ಕಲರ್ ಬರಬೇಕು. ಕಲರ್ ಬಂದಮೇಲೆ ಟೊಮೊಟೊ ಹಾಕಬೇಕು. ನೀವು ಟೊಮೊಟೊ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರ್ತೈತೆ. ಯಾಕಂದರೆ ಮೇಯ್ನು ಬಿರಿಯಾನಿಗೆ ಟೊಮೆಟೊ, ಪುದೀನ ಇದ್ದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು, ಅದ್ರ ಟೇಸ್ಟ್ ಬರೋದಕ್ಕೆ. ಎಣ್ಣೆದಲ್ಲೇ ಫ್ರೈ ಆಗಲಿ ಅಂದ್ಬಿಟ್ಟು ಪುದೀನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಟೇಸ್ಟ್ ಕೊಡುತ್ತಲ್ಲ, ಆದ್ದರಿಂದ ಅರ್ಧ kg ಚಿಕನ್ ತೊಗೊಂಡಿರೋದ್ರಿಂದ ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಪುದೀನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಅಷ್ಟು ರೋಸ್ಟ್ ಆಗೋಷ್ಟರಲ್ಲಿ ನಾವು 1 ಗ್ಲಾಸ್ ಅಕ್ಕಿನ ತೊಳ್ಕೊಂಡಿದ್ದೀನಿ. ಯಾಕಂದರೆ ಅರ್ಧ kg ಚಿಕನ್ ಆಗಿರೋದ್ರಿಂದ 1 ಗ್ಲಾಸ್ ಅಕ್ಕಿ ತೊಳ್ಕೊಂಡಿದ್ದೀನಿ. ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ, ಯಾಕಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಆ ಹಸಿ ಸ್ಮೆಲ್ ಹೋಗ್ಬೇಕಂದ್ರೆ ಅಷ್ಟರಲ್ಲೇ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಬೇಕು. ನಿಮಗೆ ಬೇಕಂದರೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ರಿ. ಅಂದರೆ ನಿಮಗೆ ಪಲಾವ್ ಐಟಮ್ ಕಡಿಮೆ ಅನಿಸಿದ್ರೆ, ಇಲ್ಲ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕಂದರೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ರಿ. ಇಲ್ಲಾಂದರೆ ಸ್ಕಿಪ್ ಮಾಡಿಕೊಡ್ರಿ ಬೇಕಂದರೆ. ಇದು ಹಸಿ ಸ್ಮೆಲ್ ಹೋಗ್ಬೇಕು. ಶುಂಠಿ ಬೆಳ್ಳುಳ್ಳಿ ಇದು ಮತ್ತು ಧನಿಯಾ ಪುಡಿ ಇದೆಲ್ಲ ಹಾಕಿರ್ತೀರಲ್ಲ, ಇದೆಲ್ಲ ಸ್ವಲ್ಪ ಕಲಿಸ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಸಿ ಸ್ಮೆಲ್ ಹೋಗಬೇಕು. ಆ ಥರ ಚೆನ್ನಾಗಿ ತಿರ್ಗಿಸ್ಕೊಡ್ರಿ. ಇವಾಗ ಅಲ್ಲಿ ಬೇಯಿಸಿ ಇಟ್ಕೊಂಡಿರ್ತೀರಲ್ಲ ನಾವು ಚಿಕನ್ನು, ಅದನ್ನು ಹಾಕೋಣ. ನಾವು ಚಿಕ್ಕ ಬಾಯ್ಲರ್ ಆದರೆ ನಾವು ಡೈರೆಕ್ಟ್ ಹಂಗೆ ಹಾಕ್ಬಿಟ್ಟು ಇದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚಿಕ್ಕ ಬಾಯ್ಲರ್ ಚಿಕನ್ ಹಾಕಿ ಎಣ್ಣೆದಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅಕ್ಕಿ ಎಲ್ಲ ಹಾಕಿ ಒಂದೇ ಸರಿ ಇಟ್ಬಿಡ್ಬೋದು. ಇದು ದೊಡ್ಡ ಬಾಯ್ಲರ್ ಆಗಿರೋದ್ರಿಂದ ಬೇಯೋದಿಲ್ಲಲ್ಲ ಬೇಗ. ಹಾಗಾಗಿ ನಾವು ಫಸ್ಟು ಒಂದು ವಿಸಿಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಒಂದು ವಿಸಿಲ್ ಹಾಕ್ಸ್ಕೊಂಡಿರೋದ್ರಿಂದ ಇವಾಗ ಇದಕ್ಕೆ ಹಾಕ್ಕೊಂಡು ಹಂಗೆ ಅಕ್ಕಿ ರೈಸ್ ಕಲಸಿ ಇಡ್ಬೋದು. ಆಮೇಲೆ ಖಾರದ ಪುಡಿ, ಆಮೇಲೆ ಉಪ್ಪು, ಖಾರದ ಪುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಉಪ್ಪು ಯಾಕಂದರೆ ನಾವು ಫಸ್ಟ್ ಚಿಕನ್ ಬೇಯಿಸ್ಕೊಳ್ಬೇಕಾದ್ರೂ ಹಾಕಿದ್ದೀರಿ. ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಇವಕ್ಕೆಲ್ಲ ಹಿಡಿಬೇಕಲ್ಲ ಉಪ್ಪು, ಅದರಿಂದ ಇವಾಗ ಉಪ್ಪು ಹಾಕಿ ಅದೆಲ್ಲ ರೋಸ್ಟ್ ಆದಮೇಲೆ ಇದು ಅಕ್ಕಿ ತೊಳೆದಿಟ್ಟಿದ್ರಲ್ಲ 1 ಗ್ಲಾಸ್ ಅಕ್ಕಿ, ಅದನ್ನು ಹಾಕ್ತಾಯಿದ್ದೀರಿ. ಅದನ್ನು ಹಾಕ್ಬಿಟ್ಟು ಕಲಿಸ್ಕೊಟ್ಬಿಟ್ಟು ನೀರು, ಇವಾಗ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಂದರೆ 2 ಗ್ಲಾಸ್ ನೀರು ಹಾಕಬೇಕು. ನಿಮ್ಗೆ ಅಷ್ಟೂ ಮಾತ್ರ ನೀವು ಚಿಕನ್ಗೆ ಮಸಾಲೆಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆಲ್ಲ ನೀರು ಕಲಸಿ ಹಾಕ್ಕೊಂಡಿದ್ದೀರಿ ಅಂತಂದ್ಬಿಟ್ಟು ನಿಮ್ಗೆ ಅಳತೆ ಬೇಕು ಅಂದರೆ, ಅದೇ ನೀವು 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು, 2 ಗ್ಲಾಸ್ ನೀರಲ್ಲೇ ಅಳತೆ ತೊಗೊಂಡು ಅದೇ ಗ್ಲಾಸ್ ಅಳತೆ ತೊಗೊಂಡು ಬೇಕಂದರೆ ಅದಕ್ಕೂ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಖಾರದ ಪುಡಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು, ನಿಮಗೆ ಬೇಕಂದರೆ ಬಿರಿಯಾನಿ ಮಸಾಲ ಸ್ವಲ್ಪ ನಿಮಗೆ ಬೇಕಂದರೆ, ಇಲ್ಲ ಅಂದರೆ ಹಂಗೆ ನೀವು ಮಾಡ್ಕೊಳ್ಬೋದು, ಏನದಕ್ಕೇನು ಪ್ರಾಬ್ಲಮ್ ಇಲ್ಲ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಕುದಿಯೋವಾಗ ನೋಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಹಾಕ್ಸ್ಬೇಕು. 2 ವಿಸಿಲ್ ಹಾಕಿದ್ಮೇಲೆ ನೋಡಿ ಅನ್ನ ರೆಡಿಯಾಗಿದೆ. ಇವಾಗ ನೀವು ಖುಷಿಯಿಂದ ತಿನ್ಬೋದು.
ಅಂಗಡಿಯಲ್ಲಿ ಅಮೌಂಟ್ ಕೊಟ್ಟು ಇರುತ್ತೆ, ಬೇಗ ಮಾಡ್ದಂಗೂ ಆಗುತ್ತೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಯಾರ್ಯಾರು ಆಗಿಲ್ಲ ಬೇಗ ಆಗಿ. ಥ್ಯಾಂಕ್ ಯು.